ಈ ವೇದಿಕೆ ಸಮಾವೇಶದಿಂದ ಕರ್ನಾಟಕದ ನಿರೀಕ್ಷೆಗಳು ಏನಿದೆ? ಅದು ಕೇಂದ್ರ ಸರ್ಕಾರ ಏನು ನಿರೀಕ್ಷೆ ಮಾಡ್ತಾರೆ? ಕರ್ನಾಟಕಕ್ಕೆ ಪೊಟೆನ್ಷಿಯಲ್, ಕೆಲವು ರಾಜ್ಯಗಳು, ಪ್ರಮುಖ ರಾಜ್ಯಗಳು ಪೊಟೆನ್ಷಿಯಲ್ ಇರುವಂಥದ್ರಲ್ಲಿ ಕರ್ನಾಟಕವು ಒಂದು. ಹಾಗಾಗಿ ಕರ್ನಾಟಕ ಲ್ಯಾಂಡು ಒದಗಿಸ್ಬೇಕು. ದೇ ಶುಡ್ ಪ್ರೊವೈಡ್ ದಿ ಲ್ಯಾಂಡ್, ದೇ ಶುಡ್ ಹ್ಯಾವ್ ದಿ PPA. ಉಳಿದಂತೆ ಅಂದರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೋಬೇಕು ಅವರು. ಮತ್ತು ಪವರ್ ಪರ್ಚೇಸ್ ಅಗ್ರಿಮೆಂಟ್ಗಳನ್ನು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡಿದರೆ ಈಗ ಯಾವುದೂ ಲಾಸ್ ಇಲ್ಲ. ಈಗ ನೀವು ಅನೇಕರು 2009ರಲ್ಲಿ 10ರಲ್ಲಿ ಏನು ಮಾಡಿದ್ದಾರೆ, 11, 12, 13, 14, 15ರವರೆಗೂ ಮಾಡಿದವ್ರಿಗೂ ಎಲ್ಲೆಲ್ಲೇ ಸಣ್ಣ ಪ್ರಮಾಣದಲ್ಲಿ ಏನು ಅವಾಗ ಆಗ್ತಾ ಇದ್ದು, ಅವರಿಗೆ 10 ರೂಪಾಯಿ 11 ರೂಪಾಯಿ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ 25 ವರ್ಷಕ್ಕೆ ಆ ಟೈಮ್ದಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಇತ್ತು. ಈಗ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ದಿ ಸ್ಕೇಲ್. ಹಾಗಾಗಿ ಈಗ ಪರ್ ಯೂನಿಟ್ ಕಾಸ್ಟ್ ಭಾಳ ಕಮ್ಮಿ ಆಗಿದೆ ಈಗ. ಹಾಗಾಗಿ ಈಗ ಏನೂ ತೊಂದರೆ ಆಗಲ್ಲ. ಮುಂದೆ ಇದು 1 ರೂಪಾಯಿಗೆ ಬರ್ಬೋದು, ಹಂಗೇನು ಬರಲ್ಲ ಇನ್ನು, ಬಿಕಾಸ್ ಇದಕ್ಕಿಂತ ಕಮ್ಮಿ ಬರೋಕ್ಕೆ ಸಾಧ್ಯ ಇಲ್ಲ. 5-10 ಪೈಸೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬೋದು. ಹಾಗಾಗಿ ಈ ರಿನ್ಯೂವಲ್ ಎನರ್ಜಿಗೆ ಸಂಬಂಧಿಸಿದಂತೆ ಪ್ಲ್ಯಾಂಟ್ಗಳನ್ನು ಅವರು ಮುಕ್ತವಾಗಿ ಹಾಕಲಿಕ್ಕೆ ಜಾಗ ಇತ್ಯಾದಿ ಕೊಟ್ಟು ಅವಕಾಶ ಮಾಡಿಕೊಡ್ಬೇಕು. ರೂಫ್ ಟಾಪ್ ಸೋಲಾರು ಸಹಿತ, ಅಂದರೆ ಪ್ರಧಾನಮಂತ್ರಿ ಮುಫ್ತ್ ಬಿಜಿಲಿ ಘರ್ ಯೋಜನೆ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. PM ಕುಸುಮ್ದಲ್ಲಿ ಭಾಳ ಅಡ್ವಾಂಟೇಜ್ ಆಗೋದೇನಂತಂದರೆ, ಈಗ ನೀವು ಎಲ್ಲ ಕೇಳಿರ್ಬೋದು, ಅನೇಕರು ನೀವು ಹಳ್ಳಿಯಿಂದ ಬಂದವರೇ ಇದ್ದೀರಿ. ರಾತ್ರಿ 12 ಗಂಟೆಯಿಂದ 3 ಗಂಟೆ ಹೀಗೆಲ್ಲ ಇರಿಗೇಷನ್ ಪಂಪ್ಗಳಿಗೆ ವಿದ್ಯುತ್ತನ್ನು ಕೊಡ್ತಾರೆ. ಯಾಕೆಂದರೆ ಅವರು ಜಾಸ್ತಿ ಬಳಸ್ತಾರೆ ಅನ್ನುವಂಥದ್ದು. ಪ್ಲಸ್ ಆ ಟೈಮ್ದಲ್ಲಿ ಸ್ವಲ್ಪ ಲೋಡ್ ಫ್ಯಾಕ್ಟರ್ ಕಮ್ಮಿ ಇರ್ತದೆ ಅಂತ. ಈ PM ಕುಸುಮ್ ಮಾಡೋದ್ರಿಂದ ಇದು ಡೈರೆಕ್ಟ್ಲಿ ಸೋಲಾರ್ ಎನರ್ಜಿ ಅಲ್ಲೇ ಉತ್ಪಾದನೆ ಆಗ್ತದೆ, ಅಲ್ಲೇ ಬಳಸ್ತಾರೆ ಅವರು. ಅದಕ್ಕೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ, ಅನೇಕ ರಾಜ್ಯ ಸರ್ಕಾರಗಳ ಸಬ್ಸಿಡಿ ಕೊಡ್ತದೆ. ಹೆಚ್ಚಿನ ಸಬ್ಸಿಡಿ ಅಕಸ್ಮಾತ್ ನೀವು ಕೊಡೋದಿದ್ರು ಕೊಟ್ಟು, ಯಾಕಂದರೆ ನನ್ನ ಪ್ರಕಾರ ಫ್ರೀಕ್ಕಿಂತ ಒಂದು ಸ್ಮಾಲ್ ಅಮೌಂಟ್ ಅವರು ಅವ್ರಿಗೂ ಭಾಳ ಕಮ್ಮಿ ದರದಲ್ಲಿ ಇಂಟ್ರೆಸ್ಟ್ದಲ್ಲಿ ಕೊಡಿಸಿ ಮಾಡಿದರೆ ಓವರ್ ಇಟ್ ವಿಲ್ ಬಿ ಸಸ್ಟೈನೇಬಲ್. ಅವರಿಗೂ ಕಂಫರ್ಟೇಬಲ್ ಟೈಮ್ಗೆ ಸರಿಯಾದಂಥ ಅವ್ರಿಗೆ ಅನುಕೂಲ ಇರುವಂಥ ಸಮಯಕ್ಕೆ ವಿದ್ಯುತ್ತು ಅವೈಲೇಬಲ್ ಇರ್ತದೆ. ಈಗ ಭಾಳಷ್ಟು ಜನ ಭಾಳ ಆತಂಕ ವ್ಯಕ್ತಪಡಿಸ್ತಾರೆ, ರಾತ್ರಿ ಹೋಗಿ ಹೆಂಗ್ರಿ ನೀರು ನಾವು ಇದು ಪಂಪ್ ಸ್ಟಾರ್ಟ್ ಮಾಡಿ ಶುರು ಮಾಡಿ ನಾವು ಹೆಂಗೆ ನೀರನ್ನು ನಾವು ಉಪಯೋಗ ಮಾಡಬೇಕು, ನೀರಾವರಿಯನ್ನು ಹೇಗೆ ಮಾಡಬೇಕು ಅಂತ. ಇದಾದರೆ ಇವೆಲ್ಲ ಸಮಸ್ಯೆಗಳು ಆಗೋದಿಲ್ಲ ಮತ್ತು ಸಸ್ಟೈನೇಬಲ್ಲು ಆಗ್ತದೆ. ಮತ್ತು ಭಾಳಷ್ಟು ಕಡೆ ಹೆಸ್ಕಾಮ್ಗಳು ಒಂಥರ, ಇವನ್ ಹೆಸ್ಕಾಮದ ಕೆಲವು ಇಂಜಿನಿಯರ್ಸು ಆ ಥರದ ಜನನೂ ಸಹಿತ ಲೋವರ್ ನಾವು ಇವ್ರಿಗೆ ಪ್ರಯಾರಿಟಿ ಇಲ್ಲ ನಮ್ಮದು, ಯಾಕಂದರೆ ಇವ್ರ ಕಡೆಯಿಂದ ಇದು ಫ್ರೀ ಕೊಡ್ತೀವಿ ಅನ್ನುವಂಥ ಮಾನಸಿಕತೆ ಏನಿದೆಯಲ್ಲ, ಅದು ಸಮಸ್ಯೆನೂ ದೂರ ಆಗತ್ತೆ. ಆ ಮಾನಸಿಕತೆ ಇರು ಸರಿ ಅಂತ ನಾ ಹೇಳ್ತಾ ಇಲ್ಲ, ಆದರೆ ಅನೇಕರದ್ದು ಇಟ್ಕೊಂಡಿದ್ದಾರೆ. ಸೊ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಬಿ ಅಡ್ರೆಸ್ಡ್. ಇದೊಂದು ಭಾಳ ಒಳ್ಳೆಯ ಸೊಲ್ಯೂಷನ್ನು ಪ್ರಧಾನಮಂತ್ರಿ ಅವರು 2014ಕ್ಕೆ ಬಂದ ತಕ್ಷಣ ಈ ಪಾಲಿಸಿಯನ್ನು ಶುರು ಮಾಡಿದ್ದಾರೆ. ಈಗ ಭಾಳ ಅಗ್ರೆಸಿವ್ ಆಗಿ ಅವರು ಮುಂದುವರಿತಾ ಇದ್ದಾರೆ. ಹಾಗಾಗಿ ಇದನ್ನು ಕರ್ನಾಟಕ ಸರ್ಕಾರವು ಉಪಯೋಗ ಮಾಡ್ಕೋಬೇಕಂತ ನಾನು ಅವರಿಗೆ ಸಲಹೆಯನ್ನು ಕೊಡ್ತೇನೆ. ಆಲ್ಮೋಸ್ಟ್ ಒಂದು 4-5 ರಾಜ್ಯಗಳು ಬಿಟ್ಟರೆ ನಾನು ಯಾವ ರಾಜ್ಯ ಅಂತ ಇವತ್ತು ಇದು ಮುಗೋಕ್ಕಿಂತ ಮೊದಲು ಹೇಳಲ್ಲ. ಯಾಕಂದರೆ ಈಗ ಇದರಲ್ಲಿ ನಾವು ಸೋಫಾರ್ ಇದನ್ನೊಂದು ಅಪೊಲಿಟಿಕಲ್ ಆಗಿ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇದರಲ್ಲಿ ಉದಾಹರಣೆಗೆ ನಿನ್ನೆ ತೆಲಂಗಾಣದವರು ಬಂದಿದ್ದರು, ಕರ್ನಾಟಕದಿಂದನೂ ಕೊನೆ ಗಳಿಗೆಯಲ್ಲಿ ಮಂತ್ರಿಗಳು ಬರಲಿಲ್ಲ ಅನ್ನೋದು ಬಿಟ್ಟರೆ ಉನ್ನತ ಅಧಿಕಾರಿಗಳನ್ನೇ ಡೆಪ್ಯೂಟ್ ಮಾಡಿದ್ರು. ಹೀಗೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಆರ್ ಪೊಲಿಟಿಕಲ್ ಅಸೋಸಿಯೇಷನ್ ಆರ್ ಅಫಿಲಿಯೇಷನ್ ಎಲ್ಲ ರಾಜ್ಯಗಳು ಕೋಆಪ್ರೇಟ್ ಮಾಡಿದ್ದಾರೆ. ಹಾಗಾಗಿ ನಾನು ಅಟ್ ಪ್ರೆಸೆಂಟ್ ಹೆಸರುಗಳನ್ನು ಹೇಳಿ ಯಾವುದೇ ರೀತಿ ಗೊಂದಲ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಮುಂದಿನ ದಿವಸಗಳಲ್ಲಿ ಅಗತ್ಯ ಕಂಡು ಬಂದಾಗ ಹೇಳ್ತೀವಿ. ಹೆಚ್ಚು ಕಡಿಮೆ 4-5 ರಾಜ್ಯ ಬಿಟ್ಟರೆ ಎಲ್ಲ ರಾಜ್ಯಗಳು ಬಂದಿದ್ದಾರೆ.